ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಅತಿ ಸುಲಭವಾಗಿ ಹಾಗೂ ಕಡಿಮೆ ಸಮಯದಲ್ಲಿ ಮಾಡ್ಬೋದಂತ ಎಗ್ ರೆಸಿಪಿನ ತೋರಿಸ್ತಾ ಇದ್ದೀವಿ. ಅದೇ ಎಗ್ ಸಾಂಬಾರ್. ಈ ರೆಸಿಪಿಗೆ ಭಾಳ ಕಡಿಮೆ ಇಂಗ್ರೀಡಿಯೆಂಟ್ಸ್, ಕಡಿಮೆ ಮಸಾಲೆ, ಹೆಚ್ಚೇನು ಇಂಗ್ರೀಡಿಯೆಂಟ್ಸ್ ಇಲ್ಲದೆ ಮಾಡ್ಬೋದಂತ ರೆಸಿಪಿ. ಇದಕ್ಕೆ ನಾವು ಮೊದಲನೇದಾಗಿ ಒಂದು 1/4 ಕಪ್ನಷ್ಟು ಕೊಬ್ಬರಿಯನ್ನು ಬಳಸ್ತಾ ಇದ್ದೀವಿ ಅಥವಾ ತೆಂಗಿನಕಾಯನ್ನು. ಹಾಗೆ ಒಂದು 2 ಈರುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಅರ್ಧ ಈರುಳ್ಳಿ, ಇಷ್ಟನ್ನು ಏನು ಮಾಡಿದ್ದೀವಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ. ಹಾಕಿ ಇದನ್ನೆಲ್ಲ ನೆಕ್ಸ್ಟು ಇದಕ್ಕೆ ಭಾಳನೇ ಕಡಿಮೆ ಮಸಾಲೆ ಪದಾರ್ಥಗಳನ್ನು ಬಳಸ್ತಾ ಇರೋದ್ರಿಂದ ಒಂದು ಸ್ವಲ್ಪ ಕೊತ್ತಂಬರಿನ ಬಳಸ್ತಾ ಇದ್ವಿ. ಕೊತ್ತಂಬರಿ, ಒಂದು ಟೊಮೊಟೊವನ್ನು ಹೆಚ್ಚಿಬಿಟ್ಟು ಹಾಕ್ತಾ ಇದ್ದೀವಿ. ಭಾಳನೇ ಕಡಿಮೆ ಇಂಗ್ರೀಡಿಯೆಂಟ್ಸ್, ಸೊ ಇದನ್ನು ಹೆಚ್ಚಿ ಹಾಕ್ಕೊಂಡಿದ್ದೀವಿ. ಈಗ ಮಸಾಲೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಬಳಸ್ತಾ ಇದ್ದೀವಿ. ನೀರನ್ನು ಹಾಕ್ತಾ ಇದ್ದೀವಿ, ನೋಡಬಹುದು. ಸೊ ಇದು ಚೆನ್ನಾಗಿ ಗ್ರೈಂಡ್ ಮಾಡಬೇಕು, ಸ್ಮೂತ್ ಪೇಸ್ಟ್ ಆಗಬೇಕು, ನುಣ್ಣಗೆ ರುಬ್ಕೋಬೇಕು. ಈಗ ನೋಡ್ತಿದ್ರಿ ಈ ಹಂತದವರೆಗೂ ನುಣ್ಣಗೆ ರುಬ್ಕೋಬೇಕು ಮಸಾಲೆ. ಸೊ ಇದು ಚೆನ್ನಾಗಿ ರುಬ್ಕೊಂಡಿದ್ದೀವಿ. ನಂತರದಲ್ಲಿ 1-2 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಆಯಿಲ್ ಬಿಸಿ ಆಗಬೇಕು. ಬಿಸಿ ಆದ ನಂತರ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಅದನ್ನು ಹಾಕಿ ಮತ್ತೆ ಫ್ರೈ ಮಾಡ್ತಾ ಇದ್ದೀವಿ. ಸೊ ಈರುಳ್ಳಿ ಸ್ವಲ್ಪ ಬೇಯಬೇಕು. ಈಗ ಒಂದು ಸ್ವಲ್ಪ ಈರುಳ್ಳಿ ಬೆಂದರೆ ಆಯಿತು. ಮತ್ತೇನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇಲ್ಲ ಒಗ್ಗರಣೆಗೆ. ಜಸ್ಟ್ ಈರುಳ್ಳಿ ಮತ್ತು ಆಯಿಲ್ನ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀವಿ. ಸೊ ಇದೆಲ್ಲ ಚೆನ್ನಾಗಿ ಬೆಂದಿದೆ. ಈ ಹಂತದಲ್ಲಿ ನಾವೇನು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ವಿ ಆ ಗ್ರೈಂಡೆಡ್ ಮಸಾಲ ಮತ್ತು ನೀರು ಹಾಕಿ ಸಾಂಬಾರು ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ನಿಮಗೆ ಗಟ್ಟಿ ಸಾಂಬಾರು ಬೇಕಂದರೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ, ಅಥವಾ ಥಿಕ್ನೆಸ್ ಇರಬೇಕಂದ್ರೆ ಜಾಸ್ತಿ ನೀರನ್ನು ಹಾಕೋಬೇಡ್ರಿ. ಸೊ 1 ಟೀ ಸ್ಪೂನಷ್ಟು ಖಾರದ ಪುಡಿ, ಖಾರಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಬಳಸ್ತೀವಿ. ಈ ಸಾಂಬಾರು ಪುಡಿನೇ ನಾವು ಮಸಾಲೆ ಥರ ಬಳಸ್ತಾ ಇರೋದು. ಇದು ಹೋಮ್ಮೇಡ್ ಸಾಂಬಾರು ಪುಡಿ. ಸೊ ಇದಕ್ಕೆ ಅಕ್ಕಿ, ತೊಗರಿಬೇಳೆ ಆ ಥರ ಏನೂ ಬಳಸಿಲ್ಲ. ಸೊ ಹಾಗಾಗಿ ಇದನ್ನು ಟೊಮೊಟೊ ಸಾಂಬಾರಿಗೆ ಬಳಸ್ತಾ ಇದ್ದೀವಿ. ಸೊ ಇದು ಕುದೀಲಿ. ಇದು ಕುದಿಯೋವರೆಗೂ ನಾವು ವೆಯ್ಟ್ ಮಾಡಬೇಕು. ಇದನ್ನ ಮಾಡೋದಕ್ಕೆ ಜಸ್ಟ್ 10 to 15 ಮಿನಿಟ್ಸ್ ಸಾಕು. ಈಸಿಯಾಗೆ ಮಾಡ್ಬೋದಂತ ಒಂದು ಸಾಂಬಾರ್ ರೆಸಿಪಿ, ಅದು ಎಗ್ ಸಾಂಬಾರ್ ರೆಸಿಪಿ. ಸೊ ಈಗ ನೋಡ್ತಿರ್ಬೋದು, ಇದು ಚೆನ್ನಾಗಿ ಕುದೀತಾ ಇದೆ. ಈ ಹಂತದಲ್ಲಿ ಒಂದು ಮೊಟ್ಟೆನ ಹೊಡೆದು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀವಿ. ಇದು ಏನು ಕೊಡುತ್ತೆ, ಒಂದು ಕರ್ಡ ಟೆಕ್ಸ್ಚರ್ ಕೊಡುತ್ತೆ ಸಾಂಬಾರಿಗೆ. ಹಾಗೇನೆ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಯಾಕಂದರೆ ಮೊಟ್ಟೆ ಎಲ್ಲ ಕಡೆ ಹೋಗಿರುತ್ತೆ, ಅಂದರೆ ಸಾಂಬಾರು ಆಗಿರುತ್ತೆ. ಸೊ ಈಗ ಒಂದು ಎಗ್ ಹಾಕ್ತಾ ಇದ್ದೀವಿ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ವಿ. ಸೊ ಈಗ ನೋಡ್ತಿರ್ಬೋದು, ಕರ್ಡಲ್ ಥರ ಆಯ್ತಿದ್ದು ಮೊಟ್ಟೆ. ಸೊ ಈಗ ಕುದೀತಾ ಇದೆ. ಈ ಹಂತದಲ್ಲಿ ಒಂದೊಂದೇ ಎಗ್ನ ನಾವೇನು ಈಗ ಮಿಕ್ಸ್ ಮಾಡ್ತಾ ಇಲ್ಲ, ಜಸ್ಟ್ ಡ್ರಾಪ್ ಮಾಡ್ತಾ ಇದ್ದೀವಿ. ಎಗ್ ಡ್ರಾಪ್ ಅಂದರೆ ಎಗ್ಗನ್ನ ಹಾಗೆ ಬಿಡ್ತಾ ಇದ್ದೀವಿ ಸಾಂಬಾರಿಗೆ. ಸೊ ಇದು ಚೆನ್ನಾಗಿ ಕುದಿಬೇಕು. ಈಗೇನು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಒಂದು 2-3 ಮಿನಿಟ್ಸ್ ಅದೇ ಥರನೇ ಚೆನ್ನಾಗಿ ಕುದಿಬೇಕು. ಆದ ನಂತರ ಆಮೇಲೆ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ಈಗ ಕುದ್ದಿದೆ ಒಂದು 2-3 ಮಿನಿಟ್ಸ್. ಈಗ ಬೇಕಿದ್ರೆ ಮಿಕ್ಸ್ ಮಾಡ್ಕೋಬೋದು. ಇದರಿಂದ ಏನಪ್ಪ ಅಂತಂದರೆ ಆ ಎಗ್ ಡ್ರಾಪ್ ಏನಾಗಿರುತ್ತೆ ಅದು ಚೆನ್ನಾಗಿ ಸಿಗುತ್ತೆ. ಸೊ ಈಗ ಇದೆಲ್ಲ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ಬಿಟ್ರೆ ನಮ್ಮ ಎಗ್ ಸಾಂಬಾರ್ ರೆಸಿಪಿ ಈಸ್ ರೆಡಿ ಟು ಟೇಸ್ಟ್. ಈಗ ನೋಡ್ತಿರ್ಬೋದು, ಚೆನ್ನಾಗಿ ಕುದೀತಾ ಇದೆ, ಅದಕ್ಕೆ ಹೊಗೆ ಕೂಡ ಬರ್ತಾ ಇದೆ. ಸೊ ಈಗ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ರಿ. ನೋಡಿರಿ, ಈಗ ಈ ಥರ ಏನು ಕರ್ಡಲ್ ಎಲ್ಲ ಎಗ್ ಚೆನ್ನಾಗಿ ಬೆಂದಿದೆ. ಇದು ಎಗ್ ಸಾಂಬಾರ್ ರೆಸಿಪಿ, ಈಸಿ ಟು ಮೇಕ್, ವೆರಿ ಟೇಸ್ಟಿ ಆದಂಥ ರೆಸಿಪಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.